ಬಾ. ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ಇವತ್ತು ಹಿಂಗೆ ರೆಡಿಯಾಗಿದ್ದೀನಿ ಅಂತಂದರೆ, ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಸೊ ಹಾಗಾಗಿ ನಾವು ಟೆಂಪಲ್ಗೆ ಹೋಗಿ ಅಲ್ಲಿಂದ ಮನೆಗೆ ಹೋಗ್ತಾ ಇದ್ದೋ. ಅಂದರೆ ಸಿಂಪಲ್ಲಾಗಿ ಆಚರಿಸ್ತೀವಿ ನಾವೇನು. ಅಂದರೆ ಟೆಂಪಲಿಂದ ಮನೆಗೆ ಹೋಗ್ತಾ ಇರುವಾಗ ನಮ್ಮ ಮಕ್ಳುಗಳಂದರು, ಅಪ್ಪ ಯಾವ್ದಾರು ಪಾರ್ಕಿಗೆ ಕರ್ಕೋಗಪ್ಪ ಅಂತ. ಆಗ ನಮ್ಮ ಮನೆಯವರು ಅಂತಂದರು, ಹೆಂಗಿದ್ರು ಹೋಗೋ ರೋಡಲ್ಲೇ ನಮ್ಮ ಊರು, ನಮ್ಮ ತಾಯಿ ಊರು ಕಡ್ಕೊಳ್ಳೋ, ನಿಮ್ಗೆ ಹೇಳಿದ್ನಲ್ವ. ಅಂದರೆ ಕಡ್ಕೊಳ್ಳೋದು ಪಕ್ಕ ಎಬ್ಬಿಯ ರೋಡಲ್ಲಿ ಹೋಗುವಾಗ ಇದು ಗಣಪತಿ ಸಚ್ಚಿದಾನಂದ ಆಶ್ರಮ ಸಿಗುತ್ತೆ. ಸೊ ಹಾಗಾಗಿ ಅಲ್ಲಿಗೆ ಹೋಗೋಣ, ಅಲ್ಲೇ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಕರ್ಕೊಂಡು ಹೋಗಿದ್ದೀವಿ. ಬನ್ನಿ, ಹೇಗಿದೆ ಅನ್ನೋ ಕಂಪ್ಲೀಟ್ ವಿಡಿಯೋ ಸ್ಕಿಪ್ ಮಾಡಿದೆ, ಫುಲ್ ವಾಚ್ ಮಾಡಿ. ಸಿದ್ದಿದ್ದು ಯಾವುದಿದು? ಎಲ್ಲಿಗೆ ಬಂದಿರೋದು ನಾವು? ಸಚ್ಚಿದಾನಂದ ಆಶ್ರಮ. ಸಚ್ಚಿದಾನಂದ ಆಶ್ರಮ. ಸುಖವನ. ನೋಡಿ, ಅಲ್ಲಿ ನನ್ನ ಮಗ ಏನೋ ಮಾಡ್ತಾವನು. ಎಷ್ಟು ಚೆನ್ನಾಗಿದೆ ಗೊತ್ತಾ, ಎಷ್ಟೊಂದು ಮರಗಳಿದೆ, ಗಿಡಗಳಿದೆ ಗೊತ್ತಾ ಇಲ್ಲಿ. ಅದ್ರ ಪಾರ್ಟ್ ಮೇಲೆ ಹೆಸರು ಬರ್ತಿದ್ದಾರೆ. ಇದನ್ನು ಎಷ್ಟು ಚೆನ್ನಾಗೈತೆ ಗೊತ್ತಾ. ನಮ್ಮ ಅಪ್ಪನ ನಾವು ಪಾರ್ಕಿಗೆ ಕರ್ಕೊ ಹೋಗಿ ಅಂದಿದ್ವಿ, ಯಾಕಂದರೆ ಅಲ್ಲಿ ತುಂಬ ಚೆನ್ನಾಗಿ ಆಟಾಡ್ಬೋದು ಅಲ್ವಾ. ಅದಕ್ಕೆ ನಮ್ಮಪ್ಪ ಸರಿ ಆಯಿತು ಅಂದ್ಬಿಟ್ಟು ಗಣಪತಿ ಸಚ್ಚಿದಾನಂದ ಆಶ್ರಮಕ್ಕೆ ಕರ್ಕೊಬಂದಿದ್ದಾರೆ. ಚೆನ್ನಾಗಿದೆ. ಒಳಗಡೆ ನಮಗೆ ಎಂಟ್ರಿ ಟಿಕೆಟು ಫ್ರೀ ಇರುತ್ತೆ. ನೋಡಿ, ಇಲ್ಲಿ ಸಾಕಷ್ಟು ಗಿಡಗಳಿದೆ. ಇಷ್ಟೊಂದು ಗಿಡಗಳನ್ನ ಎಲ್ಲೂ ಸಿಗಲ್ಲ ಅಂಥ ಗಿಡಗಳು ಇಲ್ಲಿ ಸಿಕ್ಕಿದ್ದಾವೆ. ನೋಡಿ ಎಷ್ಟೊಂದು ಚೆನ್ನಾಗಿದೆ ಗೊತ್ತಾ. ನೋಡಿ, ನೀವು ಲಾಸ್ಟ್ ಟೈಮ್ ಹೋದಾಗ ಏನು ಮಾಡಿದರು ಅಂದರೆ, ಶಿವ ಇದ್ದಾನಲ್ಲ, ಶಿವನ ತಲೆ ಮೇಲೆ ನೀರು ಸುರಿತಾ ಇರೋಂಗೆ ಮಾಡಿದರು. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಇವಾಗೆಲ್ಲ ಹೊಡೆದಾಕ್ಬಿಟ್ಟು ಚೆನ್ನಾಗಿ ಮಾಡ್ತಾರೆ, ಕೆಲಸ ಶುರು ಮಾಡ್ತೀವಿ. ಇಲ್ಲಿ ಪ್ರತಿಯೊಂದು ಗಿಡಕ್ಕೆ ಪ್ರತಿಯೊಂದು ಪಾರ್ಟಲ್ಲಿ ಹೆಸರು ಬರೆದು ಹಾಕಿದ್ದಾರೆ, ನೋಡ್ಬೋದು ನೀವು. ನಾವು ಇಲ್ಲಿ ಸುಖವನಕ್ಕೆ ಬಂದಿದ್ದು. ಎಷ್ಟೊಂದೊಂದು ದೊಡ್ಡದಾಗಿದೆ ಗೊತ್ತಾ. ಇಲ್ಲೆಲ್ಲ ಮ್ಯೂಸಿಯಂ ಕೂಡ ಇದೆ, 3D ಕೂಡ ಹಾಕ್ತಾರೆ. ಸಂಜೆ ಹೊತ್ತು 8 ಗಂಟೆಗೆ ಬಂದರೆ ನೀವು ಇಲ್ಲಿ ದೊಡ್ಡ ಮ್ಯೂಸಿಯಂ ಕೂಡ ಇದೆ. ಇಲ್ಲಿ 8 ಗಂಟೆಗೆ ಬಂದರೆ ಆಂಜನೇಯಂದು ದೊಡ್ಡ ವಿಗ್ರಹ ಇದೆ. ಅದ್ರ ಒಳಗಡೆ 3D ಕೂಡ ಹಾಕ್ತಾರೆ. ಎಷ್ಟು ಚೆನ್ನಾಗಿದೆ ಗೊತ್ತಾ. ಅದ್ರ ಒಳಗಡೆ ಫೈಟಿಂಗ್ ಮಾಡ್ತಿರೋದು ಆಂಜನೇಯ ಎಲ್ಲ ಇದೆ. ಅದರಲ್ಲಿ 3D ಎಲ್ಲ ಚೆನ್ನಾಗಿದೆ. ನೋಡಿ, ಇದು ಕಂಬದ ಮೇಲೆ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಇದನ್ನ ವಿಗ್ರಹಗಳನ್ನ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಲ್ವಾ. ಇಲ್ಲಿ ಪ್ರತಿಯೊಂದು 7 ಗಿಡದ ಮಧ್ಯೆ ಎಷ್ಟೊಂದು ದೊಡ್ಡ ದೊಡ್ಡ ಕಂಬದಲ್ಲಿ ಎಷ್ಟೊಂದು ಚೆನ್ನಾಗಿ ವಿಗ್ರಹ ಕೆತ್ತನೆ ಮಾಡಿದ್ದಾರೆ ಗೊತ್ತಾ. ಇಲ್ಲಿ ಒಂದು ಮರ ಐತೆ, ಅದು ಬಳ್ಳಿ ಸಮೇತ ಎಷ್ಟೊಂದು ಉದ್ದವಾಗಿ ಹಬ್ಕೊ ಹೋಗಿದೆ. ನೋಡಿ, ಇದು ಸಚ್ಚಿದಾನಂದ ಆಶ್ರಮಕ್ಕಿಂತ ಉದ್ದ ಬೆಳ್ಕೊ ಹೋಗಿದೆ. ನೋಡಿ, ಅಲ್ಲಿ ಪುಷ್ಪ ಐತಲ್ಲ, ಪುಷ್ಪದ ಮೇಲೆ ಇದು ಸರಸ್ವತಿ ವಿಗ್ರಹ ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ನೋಡಿ, ಇದು ಎಲ್ಲ ಅದ್ರ ಒಳಗಡೆ ಎಲ್ಲ ನೀರು ಬಿಟ್ಟಿದ್ದಾರೆ. ಇದು ನೋಡಿ, ಇದು ಎಲ್ಲ ಚೆನ್ನಾಗಿದೆ. ನೀವು ಬಂದು ನೋಡಿದ್ರೆ ಇಲ್ಲಿ ಸಾಕಷ್ಟು ಗಿಡಗಳು ನೋಡ್ಬೋದು. ಹಾಗೆ ನೋಡಿ, ತಾಯಿ ಪ್ರೀತಿ ಎಷ್ಟು ಅಂತಲೂ ಗೊತ್ತಾಗುತ್ತೆ. ಅಲ್ಲೇ ಮುಂದ್ಗಡೆನೇ ಐತೆ, ಓದ್ಬೋದು. ಅಲ್ಲಿ ಗಿಳಿಗಳಿದ್ದಾವೆ, ನೋಡ್ಬೋದು. ಅಲ್ಲಿ ಬರೀ ವೀಡಿಯೋ ಮಾಡೋಂಗಿಲ್ಲ ಅಷ್ಟೇ. ಅಲ್ಲಿ ನಾನು ಹಲೋ ಅಂದರೂ ಹಲೋ ಅನ್ನುತ್ತೆ, ಹಾಯ್ ಅಂದರೆ ಹಾಯ್ ಅನ್ನುತ್ತೆ. ವೀಡಿಯೋ ಮಾಡೋಕ್ಕೆ ಬಿಡ್ನಿಲ್ಲ ಅವರು. ವೀಡಿಯೋ ಮಾಡಿದರೆ ನಾವು ಇದು ಹಾಕ್ತಿದ್ವಿ. ಇಟ್ಕೊಳ್ಳೋಕ್ಕೆ ಟೇಬಲ್ ಕೂಡ ಇದೆ, ಕ್ಯಾಂಟೀನ್ ಕೂಡ ಇದೆ. ಇಲ್ಲಿ ನವಗ್ರಹಗಳು ಹಾಕಿದ್ದಾರೆ. ಪ್ರತಿಯೊಂದು ನವಗ್ರಹಗಳಿಗೂ ಅಂದರೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ರಲ್ವ. ಮೊದಲು ಒಂದು ಸತಿ ಲಾಸ್ಟ್ ಟೈಮ್ ನಾವು ಬಂದಾಗ ಈ ಥರ ಇರಲಿಲ್ಲ.
ಆದರೆ ಇವಾಗ ಪ್ರತಿಯೊಂದಕ್ಕೂ ಈ ಥರ ಪ್ರತ್ಯೇಕವಾದ ಜಾಗಗಳು ಮಾಡಿ ಮಡಗ್ತಾ ಇದ್ದಾರೆ. ಇಲ್ಲಿ ನೋಡಿ, ಇದರಲ್ಲಿ ಚೆನ್ನಾಗಿ ಫೋಟೋ ತಗೋಬೋದು. ಇಲ್ಲಿ ಎಲ್ಲರೂ ಫೋಟೋ ತೆಗಿತಿದ್ರು. ಅಪ್ಪ ನಾನು ಫೋಟೋ ತಗೋಬೇಕು ಅಂದೆ. ಅದಕ್ಕೆ ನಮ್ಮ ಮಮ್ಮಿ ಫೋಟೋ ಚೆನ್ನಾಗೈತೆ, ಫೋಟೋ ತೆಗಿಸ್ಕೊಂಡ್ರೆ ಅಲ್ಲಿ ಎಷ್ಟೊಂದು ಚೆನ್ನಾಗಿದೆ ನೋಡಿ. ಗಿಳಿಗಳು ನಿಜವಾದ ಗಿಳಿಗಳಂಗೆ ಕಾಣ್ತವೆ. ಆಮೇಲೆ ಚೆನ್ನಾಗಿ ಕಲರ್ ಬೇರೆ ಇದೆ. ನಿಜವಾದ ಗಿಳಿ ಕೂಡ ಇದೆ ಈ ಥರದ್ದೇ ಕಲರ್. ಎಷ್ಟೊಂದು ಚೆನ್ನಾಗಿದೆ ಗೊತ್ತಾ. ಅಲ್ಲಿ ಈ ಕಡೆ ಸೈಡು ಗಿಳಿ, ಆ ಕಡೆ ಸೈಡುಗಳು ಗಿಳಿ. ಅಲ್ಲಿಂದ ನಡ್ಕೊ ಬರ್ತಿದ್ರೆ ವಿಡಿಯೋ ಮಾಡಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇಲ್ಲಿ ಮಾತ್ರ ವಿಡಿಯೋ ಮಾಡಕ್ ಬಿಟ್ಟಿದ್ದಾರೆ. ಅಲ್ಲಿ ಗಿಳಿಗಳು ವಿಡಿಯೋ ಮಾಡಕ್ ಬಿಡಲಿಲ್ಲ. ಅಲ್ಲೇ ಅಂದ್ರು ಫೋಟೋ ಮತ್ತೆ ವಿಡಿಯೋ ಅಲೋ ಇಲ್ಲ ಮೇಡಮ್ ಅಂತ. ಅಲ್ಲೇ ಅಂದ್ರು ಫೋನ್ ಸ್ವಿಚ್ ಆಫ್ ಮಾಡಿ ಅಂದ್ರು. ಅದಕ್ಕೆ ನಾವು ಫೋನ್ ಸ್ವಿಚ್ ಆಫ್ ಮಾಡ್ಬಿಟ್ಟು ಮಡಗಿದ್ವಿ. ಇಲ್ಲಿ ಒಂದೊಂದು ಎರಡೆರಡು ಗಿಳಿಗಳನ್ನ ಈಚೆಗೆ ಬಿಟ್ಟಿದ್ದಾರೆ. ಅದರಲ್ಲಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ಕಲರ್ ಬೇರೆ. ಈ ಥರನೇ ರೆಡ್, ಬ್ಲೂ, ಯೆಲ್ಲೋ ನಿಜವಾದ ಗಿಳಿನೇ ಐತೆ. ಪ್ಯಾರೆಟ್ಗಳು, ಕಿಂಗ್ ಪ್ಯಾರೆಟ್ ಅಂತಲೂ ಇದೆ. ಕಿಂಗ್ ಪ್ಯಾರೆಟ್ ವನ ಅಂತಲೂ ಐತೆ. ಅದ್ರ ಒಳಗಡೆ ಕೆಲಸ ಶುರು ಮಾಡ್ತಾರೆ. ಅದಕ್ಕೆ ಅಲ್ಲಿ ನೋಡಕ್ ಬಿಡಲಿಲ್ಲ. ಒಂದೊಂದು ಪಾರ್ಟ್ಗೂ ಒಂದೊಂದು ಪ್ಲೇಸ್ ನೋಡಿ ಯಾವ ಥರ ಎಷ್ಟು ಚೆನ್ನಾಗಿ ಮಡಗವ್ರೆ ಅನ್ಸಿದ್ದು. ಎಷ್ಟು ಚೆನ್ನಾಗೈತೆ. ಇಲ್ಲಿ ಒಳಗಡೆ ಇದು ಕ್ಯಾಂಟೀನ್ ಇದೆ. ಪ್ಲಸ್ ಗಿಳಿಗಳಿವೆಲ್ಲ, ಅದಕ್ಕೆ ಸಪ್ರೇಟ್ ಜಾಗ. ಆಮೇಲೆ ಆವಾಗ ನಾವು ಲಾಸ್ಟ್ ಟೈಮ್ ಬಂದಿದ್ದಾಗ ಚೈನ್ ಎಲ್ಲ ಬಿಟ್ಟಿದ್ರು. ಚೈನ್ ಬಿಟ್ಬಿಟ್ಟು ಅದ್ರ ಒಳಗಡೆ ಸಾಕಷ್ಟು ಗಿಳಿಗಳಿದ್ದು. ಅದ್ರಲ್ಲಿ ಫೋಟೋ ತೆಗಿತಿದ್ರು. ಹೋದ್ರೆ ಬೆನ್ನ ಮೇಲೆ, ಕೈ ಮೇಲೆಲ್ಲ ಕೂತ್ಕೋತಿದ್ವು. ನಾವು ಕೈ ಮೇಲೆ ಕುಣಿಸ್ಕೊಂಡಿದ್ವಿ ಗಿಳಿನ. ಬೆಳ್ಳಗಿತ್ತು ಗಿಳಿ ಮಾತ್ರ, ಕಲರ್ ಚೆನ್ನಾಗಿತ್ತು. 10 ರೂಪಾಯಿ ಅಷ್ಟೇ. ಒಳಗಡೆ ಬಿಡ್ಲಿಲ್ಲ. 10 ರೂಪಾಯಿ ಕೊಡ್ಬೇಕು ಅವ್ರಿಗೆ. ಒಬ್ಬೊಬ್ರಿಗೆ 10 ರೂಪಾಯಿ ಡೊನೇಟ್ ಮಾಡೋದು. ಗಿಣಿಗೆ ಡೊನೇಟ್ ಮಾಡೋದು ಫುಡ್ಗೆ. ಆಮೇಲೆ ಒಂದು ನಿಮಿಷ 2 ನಿಮಿಷ ಇದು ಬಿಡ್ತಾರೆ ಕೈ ಮೇಲೆ. ಆಮೇಲೆ ಎತ್ಕೋತಾರೆ, ತಿರ್ಗಾ ಬೇರೆಯವ್ರಿಗೆ ಬಿಡ್ತಾರೆ. ನೀವು ಎಷ್ಟು ಬೇಕೋ ಅಷ್ಟು ಡೊನೇಷನ್ನು ನೋಡಿ. ಇದು ಎಂಟ್ರೆನ್ಸಲ್ಲಿ ಇದ್ದಿದ್ದು ಸೇಮ್ ಗಿಡಗಳು ಸುತ್ತಮುತ್ತ. ಇಲ್ಲೆಲ್ಲ ಸುಖವನದಲ್ಲಿ ಮೊದಲಿಗಿಂತ ಇವಾಗ ಇನ್ನಷ್ಟು ಚೆನ್ನಾಗಿ ಮಾಡೋರೆ. ಅಂದರೆ ಕೆಳಗಡೆ ಚಿಕ್ಕದು ಎಷ್ಟೊಂದು ಚೆನ್ನಾಗೈತೆ ನೋಡಿ. ಕೆಳಗಡೆ ಚಿಕ್ಕದು, ಮೇಲ್ಗಡೆ ಒಂದು ಸ್ವಲ್ಪ ದೊಡ್ಡದು. ಇದು ಅಲ್ಲೆಲ್ಲ ಈಚೆ ಕಡೆಯಲ್ಲಿ ಕೆಲಸ ನಡೀತಾ ಇತ್ತು. ಸೊ ಹಾಗಾಗಿ ಅಲ್ಲಿಗೆ ಪ್ರವೇಶವಿಲ್ಲ ಅಂತ ಹೇಳಿದರು. ಇಲ್ಲಿ ಮಾತ್ರ ಪ್ರತಿಯೊಂದು ಗಿಡಕ್ಕೂ ಅದರದ್ದೇ ಆದಂಥ ಜಾಗ ಫಿಕ್ಸ್ ಮಾಡೋರೆ. ಅದಕ್ಕೆ ಆದಂಥ ಪಾಟ್ಗಳು ಹಾಕೋರೆ. ಈ ಮೈಂಡು ರಿಲ್ಯಾಕ್ಸ್ ಆಗೋಕ್ಕೆ ಮಾತ್ರ ಇದು ಒಂದು ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ನನ್ನ ಮಗನಿಗೆ ಇಷ್ಟು ಸುತ್ತಾಡಿ ಅವನಿಗೆ ಕಾಲು ನೋವು ಬಂದ್ಬಿಡ್ತು. ಅದಕ್ಕೆ ಒಂದು ಸ್ವಲ್ಪ ಕೂತ್ಕೊಬಿಟ್ಟವನು. ಅಲ್ಲಿ ನಾವು ತೋರಿಸಿದ್ವಲ್ಲ ನೋ ಎಂಟ್ರಿ ಅಂತ ಈ ಥರ. ಅಲ್ಲೊಂದು ಗಿಡಗಳು, ಈ ಕಡೆ ಸೈಡು ಫುಲ್ಲು ಗಿಳಿಗಳು ಕೂತಿರೋ ಥರ, ಈ ಕಡೆ ಸೈಡು ಫುಲ್ ಗಿಳಿಗಳು ಕೂತಿರೋ ಥರ. ಮಧ್ಯದಲ್ಲಿ ನಡ್ಕೊ ಬರ್ಬೋದು. ಆ ಥರ ಚೆನ್ನಾಗಿ ಮಾಡೋರ. ಮಾತ್ರ ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ನೋ ಎಂಟ್ರಿ ಅಂತ ಬರ್ದಿತ್ತಲ್ಲ, ಅದೇ ಕಿಂಗ್ ಪ್ಯಾರೆಟ್ ವನ. ಅದ್ರ ಒಳಗೆ ಹೋದರೆ ಅಲ್ಲಿ ಕೆಲಸ ಶುರು ಮಾಡ್ತಿದ್ರು. ಅದಕ್ಕೆ ನೋ ಎಂಟ್ರಿ ಅಂತ ಬೋರ್ಡ್ ಹಾಕಿದ್ರು. ಇಲ್ಲಿ ನೋಡಿ ಎಷ್ಟೊಂದು ಚಿಕ್ಕದೇ ಕೊಂಬೆ, ಚಿಕ್ಕದಾದ್ರು ಮರ ಎಷ್ಟೊಂದು ದೊಡ್ಡದು ಗೊತ್ತಾ. ಇಲ್ಲಿ ನೋಡಿ ಗಿಡಗಳು ಒಂದೊಂದು ಥರ ಇದೆ ನೋಡಿ. ಇಲ್ಲಿ ನೋಡಿ ಈ ವೇಡ್ ಗಿಳಿನೂ ಹಾರಾಡ್ತವೆ. ಇದು ನಿಜವಾದ ಗಿಳಿ ಥರನೇ ಐತೆ. ನಿಜವಾದ ಗಿಳಿನೂ ಐತೆ. ಒಳಗಡೆ ಹೋದ್ರೆ ನಿಜವಾದ ಗಿಳಿ ಐತೆ. ಅಲ್ಲಿ ಹೆಂಗೆ ಮಾತಾಡ್ತಾನೆ, ಒಂದೇ ಉಸಿರಿಗೆ ಮಾತಾಡ್ಬಿಟ್ಟ. ನೋಡಿದ್ರಲ್ಲ ನನ್ನ ಮಗ ಶುಕವನ ಗಾರ್ಡನ್ ಬಗೆಗೆ ಯಾವ ಥರ ಹೇಳ್ದ ಅಂತ. ನಮ್ಮ ಪಾಪು ಹೇಳ್ದಂಗೆ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಮೈಂಡು ಕೂಡ ಅಷ್ಟೇ ರಿಲ್ಯಾಕ್ಸ್ ಆಯ್ತದೆ ಮಾತ್ರ. ಅದರಲ್ಲೂ ನಾವು ಹೋಗಿದ್ದು ತಂಪಾಗಿತ್ತು. ನಾವು ಹೋಗಿದಾಗ ಬೆಳಿಗ್ಗೆ ಹೊತ್ತು ಹೋಗಿರಲಿಲ್ಲ, ಯಾಕಂದರೆ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ವಾ. ನಾವು ಈವ್ನಿಂಗ್ ಟೈಮ್ ಹೋಗಿದ್ವಿ. ಒಂದು 3:30ಗೆ ಓಪನ್ ಆಗುತ್ತೆ, 3:30ಗೆ ಹೋಗಿದ್ವಿ. ಆದ್ದರಿಂದ ಗಾಳಿ ಎಷ್ಟು ತಂಪಾಗಿ ಗಾಳಿ ಬೀಸ್ತಾಯಿತ್ತು. ಅದೇ ಥರ ಗಾರ್ಡನ್ ನೋಡೋಕ್ಕೆ ಎಷ್ಟು ಸುಂದರವಾಗಿದೆ ಅಂದರೆ ಪಕ್ಷಿಗಳು ಚಿಲಿಪಿಲಿ ಅನ್ನೋ ಪ್ರತಿಯೊಂದು ನನಗೆ ತುಂಬಾ ಇಷ್ಟ ಆಯಿತು. ನೀವು ಹೋಗಿ ನಿಮ್ಮ ಮಕ್ಕಳನ್ನ ಕರ್ಕೊಂಡೋಗಿ, ನೀವು ಹೋಗಿದ್ದರೆ ನನ್ನ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.